ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ಸಮಾಜ ಕಲ್ಯಾಣ ಇಲಾಖೆಯ ವತಿಯಿಂದ ಬಿಡುಗಡೆಯಾಗುವಂಥ ಪ್ರೋತ್ಸಾಹ ಧನದ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಇಲ್ಲಿ ಒಂದು ವಿದ್ಯಾರ್ಥಿಯು ಟ್ವಿಟರ್ ಹ್ಯಾಂಡಲ್ನಲ್ಲಿ ತಮ್ಮ ಒಂದು ಪ್ರಾಬ್ಲಮನ್ನು ಶೇರ್ ಮಾಡಿದ್ದಾರೆ. ಸರ್, ನನ್ನ 2022-23ನೇ ಸಾಲಿನಲ್ಲಿ ಮೆಟ್ರಿಕ್ ನಂತರ ಪ್ರೋತ್ಸಾಹ ಧನ ಅಪ್ಲಿಕೇಶನ್ ಹಾಕಿ 1 ವರ್ಷ ಆಗಿದೆ. ಆದರೂ ನನ್ನ ಹಣ ಇನ್ನೂ ಬಂದಿಲ್ಲ. ನನ್ನ ವಿದ್ಯಾಭ್ಯಾಸಕ್ಕೆ ಹಣ ಅವಶ್ಯಕತೆ ಇದೆ, ತುಂಬ ಇದೆ. ಅಪ್ಲಿಕೇಶನ್ ನಂಬರನ್ನು ಕೊಟ್ಟಿದ್ದಾರೆ ಇವರು. ಈ ಅಭ್ಯರ್ಥಿಯು ರಿಕ್ವೆಸ್ಟ್ ಮಾಡ್ಕೊತಿರೋದು ಏನಂತಂದರೆ, ನನಗೆ 2022-23 ಸಾಲಿನಲ್ಲಿ ಮೆಟ್ರಿಕ್ ನಂತರದ ಪ್ರೋತ್ಸಾಹಧನಕ್ಕೆ ಅಪ್ಲಿಕೇಶನ್ ಹಾಕಿದ್ದೆ, 1 ವರ್ಷ ಆದರೂ ಕೂಡ ಇನ್ನೂವರೆಗೆ ಬಂದಿಲ್ಲ ಅಂತ ಕೇಳ್ಕೊತಾ ಇದ್ದಾರೆ. ಸೊ ಅದಕ್ಕೆ ಸಂಬಂಧಿಸಿದಂತೆ ಸಮಾಜ ಕಲ್ಯಾಣ ಇಲಾಖೆಯವರು ಏನು ರಿಪ್ಲೈ ಮಾಡಿದ್ದಾರೆ ಅಂತಂದರೆ, ನಿಮ್ಮ ಪ್ರಶ್ನೆಗೆ ಸಂಬಂಧಿಸಿದಂತೆ ದಾವಣಗೆರೆ ಜಂಟಿ ನಿರ್ದೇಶಕರಿಂದ ಪಡೆದ ನವೀಕರಣದ ಪ್ರಕಾರ 3ನೇ ಕಂತಿನ ಅನುದಾನ ಬಿಡುಗಡೆಯಾದ ಕೂಡಲೇ ಪ್ರೋತ್ಸಾಹಧನ ಮಂಜೂರು ಮಾಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಜಂಟಿ ನಿರ್ದೇಶಕರ ಲಗತ್ತಿಸಲಾದ ವರದಿಯನ್ನು ಗಮನಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ವಿಳಾಸನೂ ಕೂಡ ಕೊಟ್ಟಿದ್ದಾರೆ. ಆದಮೇಲೆ ಇದಕ್ಕೆ ಅಟ್ಯಾಚ್ಮೆಂಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಜಂಟಿ ನಿರ್ದೇಶಕರ ಸಮಾಜ ಕಲ್ಯಾಣ ಇಲಾಖೆ ದಾವಣಗೆರೆ ಇವರಿಂದ ಬಂದಿರುವಂಥ ಮಾಹಿತಿ ಏನಂತಂದರೆ, ಇವರು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರಿಗೆ ಇವರು ರಿಕ್ವೆಸ್ಟ್ ಲೆಟ್ರನ್ನು ಬರೆದಿದ್ದಾರೆ. ಏನು ಬರೆದಿದ್ದಾರೆ ಅಲ್ಲಿ, ಮೆಟ್ರಿಕ್ ನಂತರದ ಪ್ರೋತ್ಸಾಹಧನ ಮಂಜೂರು ಆಗದಿರುವ ಬಗ್ಗೆ ಅಂತ ಕೊಟ್ಟಿದ್ದಾರೆ. ಸೊ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಉಲ್ಲೇಖ SM ಜಾನ್ ಕುಮಾರ್ ಅವರು ಈಗಾಗಲೇ ಏನಂದರೆ ಮಂಜುನಾಥ ಪ್ರಥಮ ದರ್ಜೆ ಕಾಲೇಜ್ ದಾವಣಗೆರೆ ಈ ವಿದ್ಯಾರ್ಥಿಯು ಮೆಟ್ರಿಕ್ ನಂತರ ಪ್ರೋತ್ಸಾಹಧನ ಮಂಜೂರು ಆಗಿರುವುದಿಲ್ಲ ಎಂದು ತಿಳಿಸಿರುತ್ತಾರೆ. ಸದರಿ ವಿದ್ಯಾರ್ಥಿ ಅರ್ಜಿ ಈಗಾಗಲೇ ಆನ್ಲೈನ್ ಅಪ್ರೂವಲ್ ಮಾಡಲಾಗಿದೆ. ಆಯುಕ್ತ ಜಿಲ್ಲಾ ಪಂಚಾಯತ್ನಿಂದ 3ನೇ ಕಂತು ಅನುದಾನ ಬಿಡುಗಡೆಯಾದ ಕೂಡಲೇ ಮೇಲ್ಕಂಡ ವಿದ್ಯಾರ್ಥಿ ಪ್ರೋತ್ಸಾಹಧನ ಮಂಜೂರು ಮಾಡಲಾಗುವುದು ಎಂದು ವಿಷಯವನ್ನು ಮಾನ್ಯರು ಅವಗಾಹನೆಗೆ ಸಲ್ಲಿಸಿದೆ ಅಂತ ಅಂದರೆ ಇವ್ರು ಏನು ಮಾಡಿದ್ದಾರೆ, ವಿದ್ಯಾರ್ಥಿ ರಿಕ್ವೆಸ್ಟ್ ಮಾಡ್ಕೊಂಡಿದ್ದ. ಸೊ ಅದಕ್ಕೆ ತಕ್ಕಂತೆ ಏನು ಮಾಡಿದ್ದಾರೆ ಅಂತಂದರೆ, ಜಿಲ್ಲಾ ಒಂದು ಜಂಟಿ ನಿರ್ದೇಶಕರು ಏನು ಮಾಡಿದ್ದಾರೆ, ಇದನ್ನು ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರಿಗೆ ಬರೆದಿದ್ದಾರೆ. ನಾವು ಅತಿ ಬೇಗನೆ 3ನೇ ಕಂತ ಬಂದ ತಕ್ಷಣವೇ ಬಿಡುಗಡೆ ಮಾಡ್ತೀವಿ ಅಂತ ಬರೆದಿದ್ದಾರೆ. ಸೊ ಯಾರೆಲ್ಲ ಅಭ್ಯರ್ಥಿಗಳು ಈ ಥರ ಪ್ರಾಬ್ಲಮ್ ಇದೆ ಅವರು ಏನು ಮಾಡಬೇಕು, ಸಂಬಂಧಪಟ್ಟಂಥ ಇಲಾಖೆಗೆ ಹೋಗಿ ಈ ರೀತಿಯಾಗಿ ರಿಕ್ವೆಸ್ಟ್ ಲೆಟ್ರನ್ನ ಕೊಡಬೇಕಾಗತ್ತೆ.